ಮುಖ್ಯಮಂತ್ರಿಗಳ ಕೇಳಿ ಅವ್ರು ಯಾಕೆ ಈ ಕಡೆ ಬಂದಿದ್ದಾರೆ ಅಂದ್ರೆ ನೀವು ಬಾಯಲ್ಲಿ ಮಾತ್ರ ಅಂಬೇಡ್ಕರ್ ಬಗ್ಗೆ ಹೇಳ್ತೀರಿ, ದಿಲ್ಲಿಯಲ್ಲಿ ಅವರ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಜಾಗ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ಬಾಯಲ್ಲಿ ಮಾತ್ರ ಮಾತಾಡ್ತೀರಿ, ಅವ್ರ ಅಂತ್ಯಕ್ರಿಯೆ ಕೂಡ ದಿಲ್ಲಿಯಲ್ಲಿ ಹತ್ತಡಿ ಜಾಗ ಕೊಡ್ಲಿಲ್ಲ ಅನ್ನುವಂತ ನೋವು ಇರುವುದರಿಂದ ಅವ್ರು ಈ ಕಡೆ ಬಂದಿದ್ದಾರೆ. ಆಯ್ತು, ಅದು ನಿಜನೇ. ಕೂತ್ಕೊಳ್ಳಿ. ಅವರು ಕಾಂಗ್ರೆಸ್ ನಲ್ಲಿ ಇರ್ಲಿಲ್ಲ, ರಿಪಬ್ಲಿಕನ್ ಪಾರ್ಟಿನಲ್ಲಿ ಇದ್ದದ್ದು. ಅವರು ಎಲ್ಲಾಗಿದ್ರು ಕೂಡ ಅವರು ರಾಷ್ಟ್ರೀಯ ಸಂವಿಧಾನ ಬರೆದವರು. ನಮೋ ನಮೋಹ. ಕೂತ್ಕೊಳ್ಳಿ. ಸಂವಿಧಾನ ಬರೆದ್ರಲ್ಲ, ಇಂಥ ಸಂವಿಧಾನ ಬರ್ಕೊಟ್ರಲ್ಲ. ನಾವು ನೀವೆಲ್ಲ, ನಾನು ಶೂದ್ರ, ನೀವು ಶೂದ್ರರು. ಹೌದು, ರವಿಕುಮಾರ್ನು ಶೂದ್ರ. ಹೌದು, ನೀವು ಯಾಕ್ರಿ ಇವೆಲ್ಲ? ಅಲ್ಲ, ನಾನು ಹೇಳಿದೆ, ನಾವು ಶೂದ್ರರು, ನೀವು ಶೂದ್ರರು, ರವಿಕುಮಾರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದಲ್ಲಿ ನಾವೆಲ್ಲ ಇಲ್ಲಿ ಇದ್ದೇವೆ ಅಂತ ಪುಣ್ಯಾತ್ಮನ ಹತ್ತಡಿ ಜಾಗ ಕಾಂಗ್ರೆಸ್ ಪಕ್ಷ ಕೊಡಬೇಕಾಗಿತ್ತಲ್ಲ. ಅದೇ ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ತಾವು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಮುಖ್ಯಮಂತ್ರಿಗಳ ಕೇಳಿ ಅವ್ರು ಯಾಕೆ ಈ ಕಡೆ ಬಂದಿದ್ದಾರೆ ಅಂದ್ರೆ ನೀವು ಬಾಯಲ್ಲಿ ಮಾತ್ರ ಅಂಬೇಡ್ಕರ್ ಬಗ್ಗೆ ಹೇಳ್ತೀರಿ, ದಿಲ್ಲಿಯಲ್ಲಿ ಅವರ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಜಾಗ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ಬಾಯಲ್ಲಿ ಮಾತ್ರ ಮಾತಾಡ್ತೀರಿ, ಅವ್ರ ಅಂತ್ಯಕ್ರಿಯೆ ಕೂಡ ದಿಲ್ಲಿಯಲ್ಲಿ ಹತ್ತಡಿ ಜಾಗ ಕೊಡ್ಲಿಲ್ಲ ಅನ್ನುವಂತ ನೋವು ಇರುವುದರಿಂದ ಅವ್ರು ಈ ಕಡೆ ಬಂದಿದ್ದಾರೆ. ಆಯ್ತು, ಅದು ನಿಜನೇ. ಕೂತ್ಕೊಳ್ಳಿ. ಅವರು ಕಾಂಗ್ರೆಸ್ ನಲ್ಲಿ ಇರ್ಲಿಲ್ಲ, ರಿಪಬ್ಲಿಕನ್ ಪಾರ್ಟಿನಲ್ಲಿ ಇದ್ದದ್ದು. ಅವರು ಎಲ್ಲಾಗಿದ್ರು ಕೂಡ ಅವರು ರಾಷ್ಟ್ರೀಯ ಸಂವಿಧಾನ ಬರೆದವರು. ನಮೋ ನಮೋಹ. ಕೂತ್ಕೊಳ್ಳಿ. ಸಂವಿಧಾನ ಬರೆದ್ರಲ್ಲ, ಇಂಥ ಸಂವಿಧಾನ ಬರ್ಕೊಟ್ರಲ್ಲ. ನಾವು ನೀವೆಲ್ಲ, ನಾನು ಶೂದ್ರ, ನೀವು ಶೂದ್ರರು. ಹೌದು, ರವಿಕುಮಾರ್ನು ಶೂದ್ರ. ಹೌದು, ನೀವು ಯಾಕ್ರಿ ಇವೆಲ್ಲ? ಅಲ್ಲ, ನಾನು ಹೇಳಿದೆ, ನಾವು ಶೂದ್ರರು, ನೀವು ಶೂದ್ರರು, ರವಿಕುಮಾರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದಲ್ಲಿ ನಾವೆಲ್ಲ ಇಲ್ಲಿ ಇದ್ದೇವೆ ಅಂತ ಪುಣ್ಯಾತ್ಮನ ಹತ್ತಡಿ ಜಾಗ ಕಾಂಗ್ರೆಸ್ ಪಕ್ಷ ಕೊಡಬೇಕಾಗಿತ್ತಲ್ಲ. ಅದೇ ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ತಾವು. ಅದೆಲ್ಲ ನಿಮ್ಮ ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು.